back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. So friends, ಇವತ್ತು ನಾವು ಫಾರ್ ಯಾವಾಗ ಯೂಸ್ ಮಾಡಬೇಕು, ಸಿನ್ಸ್ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇಂಗ್ಲೀಷ್ನಲ್ಲಿ ಇದು ಮಾತಾಡುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ಫಾರ್ ಜಾಗದಲ್ಲಿ ನಾವು ಸಿನ್ಸ್ ಅಂತ ಹಾಕ್ತೀವಿ, ಸಿನ್ಸ್ ಜಾಗದಲ್ಲಿ ಫಾರ್ ಅಂತ ಹಾಕ್ತೀವಿ ಆ್ಯಂಡ್ ಅದು ಸೆಂಟೆನ್ಸೇ ತಪ್ಪಾಗ್ಬಿಡುತ್ತೆ. ಸೊ ಫಸ್ಟ್ ಇದರ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಫಾರ್ ಆ್ಯಂಡ್ ಸಿನ್ಸ್, ಈ ಫಾರ್ ಆ್ಯಂಡ್ ಸಿನ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಮಯದ ಬಗ್ಗೆ ಹೇಳುವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಈಗ ಯಾವುದಾದ್ರೂ ಒಂದು ಕೆಲಸ ನಾವು ತುಂಬ ಸಮಯದಿಂದ ಮಾಡ್ತಾನೆ ಇದ್ದೀವಿ ಅಥವಾ ತುಂಬ ಸಮಯದಿಂದ ನಾವು ಆ ಕೆಲಸನ ಮಾಡಿದ್ದೀವಿ. ಸೊ ಈ ರೀತಿ ಹೇಳುವಾಗ ನಾವು ನಮ್ಮ ಸೆಂಟೆನ್ಸ್ನಲ್ಲಿ ಫಾರ್ ಆ್ಯಂಡ್ ಸಿನ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಈಗ ಕೆಲವು ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ. I have been living in ಬೆಂಗಳೂರು ಫಾರ್ 10 years. ನಾನು 10 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದೀನಿ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ. I have been living in ಬೆಂಗಳೂರು ಸಿನ್ಸ್ 2020. ಅಂದರೆ ನಾನು 2020 ಇಸ್ವಿ ಇದೆಯಲ್ಲ, ಸೊ ಆವಾಗಿಂದ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಅರ್ಥ. ಎರಡು ಸ್ವಲ್ಪ ಸೇಮ್ ಆಗುತ್ತೆ ಹೋಲಿಕೆಯಲ್ಲಿ ಸೆಂಟೆನ್ಸಸ್, ಹೌದಲ್ವಾ? ಆದರೆ ಇಲ್ಲಿ ನಾನು ಫಾರ್ ಅಂತ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಸಿನ್ಸ್ ಅಂತ ಯೂಸ್ ಮಾಡಿದ್ದೀನಿ. ಯಾಕೆ? ಸೊ ಯಾಕೆ ಅಂತ ಈ ಡಿಫ್ರೆನ್ಸ್ ಹೇಳೋದಕ್ಕೋಸ್ಕರನೇ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಆ ಡಿಫ್ರೆನ್ಸ್ನ ಕರೆಕ್ಟಾಗಿ ನಿಮಗೆ ಇವತ್ತು ಕ್ಲಿಯರ್ ಮಾಡ್ತೀನಿ. ಯಾವ ಡೌಟ್ಸ್ ಕೂಡ ನಿಮಗಿರೋದಿಲ್ಲ. ಯಾಕಂದರೆ ಸೆಂಟೆನ್ಸ್ ಮಾತಾಡುವಾಗ ಅಥವಾ ಬರೆಯುವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ರೀತಿ ತಪ್ಪು ಆಗಬಾರ್ದು ಅಂತ. ಈಗ ಇದನ್ನು ಅರ್ಥ ಮಾಡಿಸೋಕ್ಕೋಸ್ಕರ ಒಂದು ಟೈಮ್ ಲೈನ್ನ ಹಾಕಿದ್ದೀನಿ. ಓಕೆ, ಇದು ಟೈಮ್ ಲೈನ್. ಈಗ ಇಲ್ಲಿ ಸೆಂಟೆನ್ಸ್ ನೋಡಿ, ನಾನೀಗ ಮೊದಲು ಸಿನ್ಸ್ ಬಗ್ಗೆ ಹೇಳ್ತೇನೆ. ಸೊ ಇದು ಸೆಕೆಂಡ್ ಸೆಂಟೆನ್ಸ್. ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬೆಂಗಳೂರು ಸಿನ್ಸ್ 2020. 2020 ಇಂದನೂ ನಾನು ಬ್ಯಾಂಗ್ಳೂರಿನಲ್ಲಿ ನಾನು ಇದ್ದೀನಿ, ಅಲ್ಲಿ ಜೀವಿಸ್ತಾ ಇದ್ದೀನಿ. 2020 ಇಂದನೂ ಜೀವಿಸ್ತಾ ಇದ್ದೀನಿ, ಅಲ್ಲಿ ಇದ್ದೀನಿ ಅಂದರೆ ಈಗ 2023 ಈಗಲೂ ಕೂಡ ನಾವಲ್ಲಿ ಇದ್ದೀವಿ ಅಂತ ಅರ್ಥ. ಈಗ ಟೈಮ್ ಲೈನ್ ನೋಡಿ, ಇದು 2020ಗೆ ನಾನು ಅರೈವ್ಡ್ ಇನ್ ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರಿಗೆ ಬಂದೆ. ಯಾವಾಗ? 2020ಗೆ ನಾನು ಆ ಇಸ್ವಿನಲ್ಲಿ ನಾನು ಬಂದೆ ಬ್ಯಾಂಗ್ಳೂರಿಗೆ. ಸೊ 2021 ಆಯಿತು, 22 ಆಯಿತು, 23 ಇವಾಗ ನಡೀತಾ ಇದೆ. ಈಗಲೂ ಕೂಡ ನಾನು ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಅಂದರೆ ಯಾವುದಾದ್ರೂ ಒಂದು ಕೆಲಸ ಅಥವಾ ನಾನು ಎಲ್ಲಾದರೂ ಇದ್ದೀನಿ ಅಂದರೆ ಆ ಕೆಲಸ ಏನು ನಡೀತಾನೇ ಇದೆ. ಓಕೆ, ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ಅಂತ ಅಂದಾಗ ನಾವು ಸಿನ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ಸಿನ್ಸ್ ಏನು ಹೇಳುತ್ತೆ? ಪಾಯಿಂಟ್ ಇನ್ ಟೈಮ್. ಸೊ ಪಾಯಿಂಟ್ ಇನ್ ಟೈಮ್ ಹೇಳುತ್ತೆ. ಅಥವಾ ಈಸಿಯಾಗಿ ಹೇಳಬೇಕು ಅಂದರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಸ್ಟಾರ್ಟಿಂಗ್ ಎಲ್ಲಿ ನಾವು ಸ್ಟಾರ್ಟ್ ಆಗಿದ್ದು 2020 ಅಲ್ಲಿ ಸ್ಟಾರ್ಟ್ ಆಗಿದ್ದು, ಅಂದರೆ ನಮ್ಮ ಜೀವನ ಅಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗಿದ್ದು ಯಾವಾಗ? 2020. ಸೊ ಈಗಲೂ ಕೂಡ ನಡೀತಾ ಇದೆ. ಸೊ ಸಿನ್ಸ್ ಅನ್ನೋದು ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹೇಳುವಾಗಲೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಕ್ಲಿಯರ್? ಈಗ ಈ ಸೆಂಟೆನ್ಸ್ ನೋಡಿ, ಫಸ್ಟ್ ಸೆಂಟೆನ್ಸ್. ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬೆಂಗಳೂರು ಫಾರ್ 4 years. 4 years ಅಂತ ಯಾಕೆ ಹೇಳಿದ್ದೀನಿ? ಈಗ ಇದು ತಗೊಳ್ಳಿ, ಯಾವಾಗ ನಾನು ಬೆಂಗಳೂರಿಗೆ ಬಂದೆ? 2020ಗೆ ನಾನು ಬೆಂಗಳೂರಿಗೆ ಬಂದೆ. ಸೊ 2023 ಇನ್ನೂ ನಾನು ಬೆಂಗಳೂರಲ್ಲಿ ಇದ್ದೀನಿ. ಎಷ್ಟು ವರ್ಷ ಆಯಿತು? 2020 2023 4 ವರ್ಷ ಆಯಿತು. ಸೊ ನಾನು 4 ವರ್ಷದಿಂದನೂ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ಇದೇನು ಹೇಳುತ್ತೆ? ಇದು ನಾವು ಎಷ್ಟು ಪೀರಿಯಡಿಂದ ನಾವು ಬ್ಯಾಂಗ್ಳೂರಲ್ಲಿ ಇದ್ದೀವಿ, ಎಷ್ಟು ಪೀರಿಯಡ್ವರೆಗೂ ನಾವು ಇದ್ದೀವಿ ಅಂತ ಸೂಚಿಸುತ್ತೆ, ಹೌದಲ್ವಾ? ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಡ್ಯೂರೇಷನ್ ಅಂತ ಹೇಳ್ತೀವಿ. ಸೊ ಫಾರ್ ಅನ್ನೋದು ನಾವು ಆ ಟೈಮ್, ಆ ಪೀರಿಯಡ್ ಆಫ್ ಟೈಮ್, ಆ ಡ್ಯೂರೇಷನ್ ಇರುತ್ತಲ್ಲ, ಸೊ ಆ ಡ್ಯೂರೇಷನ್ ಬಗ್ಗೆ ಹೇಳುವಾಗ ನಾವು ಸೆಂಟೆನ್ಸ್ನಲ್ಲಿ ಫಾರ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಸಿನ್ಸ್ ಯಾವಾಗ ಯೂಸ್ ಮಾಡ್ತೀವಿ? ಸ್ಟಾರ್ಟಿಂಗ್ ಪಾಯಿಂಟ್, ಯಾವಾಗಿಂದ ಇದ್ದೀವಿ ಆ್ಯಂಡ್ ಅದಿನ್ನೂ ನಡೀತಾನೇ ಇದೆ, ಅದ್ರ ಬಗ್ಗೆ ಹೇಳುವಾಗ ನಾವು ನಮ್ಮ ಸೆಂಟೆನ್ಸ್ನಲ್ಲಿ ಸಿನ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಫಾರ್ ಎಷ್ಟು ವರ್ಷಗಳ ಕಾಲ ಅಥವಾ ಎಷ್ಟು ತಿಂಗಳ ಕಾಲ, ಎಷ್ಟು ಗಂಟೆಗಳ ಕಾಲ, ಈ ರೀತಿ ಹೇಳುವಾಗ ನಾವು ನಮ್ಮ ಸೆಂಟೆನ್ಸ್ನಲ್ಲಿ ಫಾರ್ 5 years, ಫಾರ್ 7 years, ಫಾರ್
10 years ಈ ರೀತಿ ಹೇಳ್ತೀವಿ. ಓಕೆ, ಈಗ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ಈಗ ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಅರ್ಥ ಮಾಡಿಸ್ತೀನಿ ಫಾರ್ ಯಾವಾಗ ಯೂಸ್ ಮಾಡಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ಫಾರ್ ಮೀನಿಂಗ್ ತಿಳ್ಕೊಂಡ್ರೆ ಅಲ್ವಾ, ಫಾರ್ ಯಾವಾಗ ಯಾವಾಗ ಯೂಸ್ ಆಗುತ್ತೆ ಅಂದರೆ ಪೀರಿಯಡ್ ಆಫ್ ಟೈಮ್, ಅಂದರೆ ಒಂದು ಡ್ಯೂರೇಷನ್, ಸ್ವಲ್ಪ ಸಮಯದ ಕಾಲ, ಆ ಕಾಲದ ಡ್ಯೂರೇಷನ್ ಅಂದರೆ ಆ ಕಾಲ. ಸೊ ಅರ್ಥ ಆಯ್ತಲ್ವಾ ಕನ್ನಡದಲ್ಲಿ. ಸೊ ಇದಕ್ಕೆ ನಾವು ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಿ. ಸೊ ಪೀರಿಯಡ್ ಆಫ್ ಟೈಮ್, ಆ ಡ್ಯೂರೇಷನ್ ಹೇಳುವಾಗ ನಂಬರ್ ಬಂದಾಗ, ಆ ಟೈಮ್ ನಂಬರ್ ಬರುತ್ತಲ್ಲ, ನಾನು ಲೈವ್ ಕ್ಲಾಸ್ ಮಾಡುವಾಗ ನಿಮಗೆ ಸಿಂಪಲ್ ಆಗಿ ಶಾರ್ಟ್ ಆ್ಯಂಡ್ ಬ್ರೀಫಾಗಿ ಹೇಳಿದ್ದೆ. ಸೊ ನಂಬರ್ ಬಂದಾಗ 15, 20 ಈ ರೀತಿ ನಂಬರ್ಸ್ ಇರುತ್ತಲ್ಲ, ಸಂಖ್ಯೆಗಳು, ಈ ರೀತಿ ಬಂದಾಗಲೂ ಕೂಡ ನಾವು ಅಂದರೆ ಟೈಮ್ ಡ್ಯೂರೇಷನ್ ಹೇಳುವಾಗ ಅವಾಗ ಕೂಡ ನಾವು ಫಾರ್ ಅಂತಲೇ ಯೂಸ್ ಮಾಡ್ತೀವಿ. ಆ್ಯಂಡ್ ಟೈಮ್ ಇನ್ ವರ್ಡ್ಸ್, ಕೆಲವು ಸಲ ಟೈಮನ್ನು ನಾವು ವರ್ಡ್ಸ್ ಮೂಲಕ ಬರಿತೀವಿ. 15 ಅನ್ನೋದು FIFTEEN ಅಂತ ಬರಿತೀವಲ್ಲ, ಸೊ ಅದು ವರ್ಡ್ಸ್. ಟೈಮ್ ಇನ್ ವರ್ಡ್ಸ್ ಅಂತ ಅಲ್ಲಿ ಯೂಸ್ ಮಾಡಿದಾಗಲೂ ಕೂಡ ನಾವು ಫಾರ್ ಅಂತಲೇ ಯೂಸ್ ಮಾಡ್ತೀವಿ. ಬಿಕಾಸ್ ನಾವು ಅಲ್ಲಿ ಡ್ಯೂರೇಷನ್, ಯಾವ ಇಷ್ಟು ಸಮಯದ ಕಾಲ, ಆ ಡ್ಯೂರೇಷನ್ ಹೇಳುವಾಗ ನಾವು ಫಾರ್ ಅಂತ ಯೂಸ್ ಮಾಡ್ತೀವಿ. ಈಗ ಫಾರ್ 15 minutes ಇಲ್ಲಿ ನಂಬರ್ ಬಂದಿದೆ ಆ್ಯಂಡ್ ಟೈಮ್ ಡ್ಯೂರೇಷನ್ 15 ನಿಮಿಷಗಳ ಕಾಲ. ಫಾರ್ 6 hours 6 ಗಂಟೆಗಳ ಕಾಲ. ಫಾರ್ 10 days 10 ದಿನಗಳ ಕಾಲ. ಫಾರ್ 4 years 4 ವರ್ಷಗಳ ಕಾಲ. ಫಾರ್ ಅ ಲಾಂಗ್ ಟೈಮ್ ಅಂದರೆ ತುಂಬ ವರ್ಷಗಳ ಕಾಲ. ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿರೋದಿಲ್ಲ, ಅದು ತುಂಬ ವರ್ಷಗಳ ಹಿಂದೆ ಹಿಂಗಾಗಿತ್ತು ಹಾಗಾಗಿತ್ತು ಅಂತ ಹೇಳ್ತೀವಲ್ಲ, ನಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರೋದಿಲ್ಲ ಆ ಟೈಮ್ ಯಾವಾಗ ಆಗಿದೆ ಅಂತ. ಸೊ ಜನರಲ್ ಆಗಿ ಹೇಳುವಾಗ ಫಾರ್ ಅ ಲಾಂಗ್ ಟೈಮ್, ತುಂಬ ವರ್ಷ ಅಂತ ಹೇಳುವಾಗ ಫಾರ್ ಅ ಲಾಂಗ್ ಟೈಮ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಅ ವೈಲ್ ಅಂದರೆ ಸ್ಪೆಸಿಫಿಕ್ ಆಗಿ ಟೈಮ್ ಗೊತ್ತಿರೋದಿಲ್ಲ, ಆದರೆ ಸ್ವಲ್ಪ ಸಮಯದ ಕಾಲ. ಇದರ ಅರ್ಥ ಸ್ವಲ್ಪ ಸಮಯದ ಕಾಲದವರೆಗೂ ಅವಳು ವರ್ಕ್ ಮಾಡಿದ್ಲು, ಕೆಲಸ ಮಾಡಿದ್ಲು ಅಂತ ಹೇಳುವಾಗ ಫಾರ್ ಅ ವೈಲ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಈಗ ಕೆಲವು ಸೆಂಟೆನ್ಸ್ ಮೂಲಕ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೇನೆ. ಈಗ ಇಲ್ಲಿ ನೋಡಿ, ರಿಯಾ ಹ್ಯಾಸ್ ಬೀನ್ ಟೀಚಿಂಗ್ ಫಾರ್ ಇಯರ್ಸ್ ಅಂದರೆ ಸ್ಪೆಸಿಫಿಕ್ ಟೈಮ್ ನಮಗೆ ಗೊತ್ತಿಲ್ಲ. ಫಾರ್ ಇಯರ್ಸ್ ಅಂದರೆ ಕೆಲವು ವರ್ಷಗಳ ಕಾಲ ರಿಯಾ ಓದಿಸ್ತಾ ಇದ್ದಾಳೆ, ಅಂದರೆ ಪಾಠ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಅಥವಾ ರಿಯಾ ಹ್ಯಾಸ್ ಬೀನ್ ಟೀಚಿಂಗ್ ಫಾರ್ ಅ ಲಾಂಗ್ ಟೈಮ್, ತುಂಬ ವರ್ಷದಿಂದ ರಿಯಾ ಪಾಠ ಮಾಡ್ತಾ ಇದ್ದಾಳೆ, ಟೀಚಿಂಗ್ ಮಾಡ್ತಿದ್ದಾಳೆ. ಇದು ಲಾಂಗ್ ಟೈಮ್, ತುಂಬ ವರ್ಷಗಳು. ರಿಯಾ ಹ್ಯಾಸ್ ಬೀನ್ ಟೀಚಿಂಗ್ ಫಾರ್ ಅ ವೈಲ್ ಅಂದರೆ ನಾನು ಹೇಳಿದ್ನಲ್ಲ ಶಾರ್ಟ್ ಪೀರಿಯಡ್, ಅಂದರೆ ಸ್ವಲ್ಪ ದಿವಸದಿಂದ ರಿಯಾ ಪಾಠ ಮಾಡ್ತಿದ್ದಾಳೆ ಅಂತ ಹೇಳುವಾಗ ಫಾರ್ ಅ ವೈಲ್ ಅಂತ ಯೂಸ್ ಮಾಡಿದ್ವಿ. ಸೊ ಸ್ಪೆಸಿಫಿಕ್ ಆಗಿ ನಮಗೆ ವರ್ಷ ಅಥವಾ ಟೈಮ್ ಕಾಲ ಗೊತ್ತಿಲ್ಲದೆ ಇದ್ದಾಗ ನಾವು ಈ ಫ್ರೇಸಸ್ನ ಯೂಸ್ ಮಾಡ್ಬೋದು. ಫಾರ್ ಇಯರ್ಸ್, ಫಾರ್ ಅ ಲಾಂಗ್ ಟೈಮ್, ಫಾರ್ ಅ ವೈಲ್ ಅಂತ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್, ಐ ರ್ಯಾನ್ ಫಾರ್ 15 minutes ಇನ್ ದ ಪಾರ್ಕ್. ಫಾರ್ 15 minutes ಇಲ್ಲಿ ಡ್ಯೂರೇಷನ್ ಹೇಳ್ತಾ ಇದೆ. ನಾನು 15 ನಿಮಿಷಗಳ ಕಾಲ ಪಾರ್ಕ್ನಲ್ಲಿ ರನ್ ಮಾಡಿದೆ, ಅಂದರೆ ಓಡಿದೆ. ಓಕೆ, ಇಲ್ಲಿ ಕೂಡ ಡ್ಯೂರೇಷನ್ 15 minutes ಅಂತ ಹೇಳುವಾಗ ಫಾರ್ ಅನ್ನೋದನ್ನು ನಾವು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್, ಐ ಸ್ಟಡಿಡ್ ಇಂಗ್ಲಿಷ್ ಫಾರ್ 6 hours ಅಟ್ ಅ ಸ್ಟ್ರೆಚ್. ಅಂದರೆ ನಾನು 6 ಗಂಟೆಗಳ ಕಾಲ ನಾನು ಕಂಟಿನ್ಯೂಸ್ಲಿ, ಅಟ್ ಅ ಸ್ಟ್ರೆಚ್ ಅಂದರೆ ಕಂಟಿನ್ಯೂಸ್ಲಿ ಸುಮ್ಮನೆ ಓದ್ತಾನೆ ಇದ್ದೀನಿ, ಇಂಗ್ಲೀಷ್ ನಾನು ಓದ್ತಾನೆ ಇದ್ದೀನಿ, ಸ್ಟಡಿ ಮಾಡ್ತಾನೆ ಇದ್ದೀನಿ ಅಂತ ಅರ್ಥ. ಸೊ ಇಲ್ಲೂ ಕೂಡ ಸಮಯ, ಆ ಕಾಲ ಎಷ್ಟು ಗಂಟೆಗಳ ಕಾಲ, 6 ಗಂಟೆಗಳ ಕಾಲ ಅಂತ ಹೇಳುವಾಗಲೂ ಕೂಡ ನಾವಿಲ್ಲಿ ಫಾರ್ ಅನ್ನೋದನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್, ವಿ ವಿಲ್ ಗೋ ಆನ್ ಅ ರೋಡ್ ಟ್ರಿಪ್ ಫಾರ್ 10 days. ಇಲ್ಲೂ ಕೂಡ ಅಷ್ಟೇ 10 days, ಒಂದು ಸ್ಪೆಸಿಫಿಕ್ ಆದ ಡ್ಯೂರೇಷನ್ ಇದೆ, ಟೈಮ್ ಡ್ಯೂರೇಷನ್ ಅಂದರೆ ಎಷ್ಟು ಸ್ಪೆಸಿಫಿಕ್ ಟೈಮ್, 10 ದಿನಗಳ ಕಾಲ. ರೋಡ್ ಟ್ರಿಪ್ ಅಂದರೆ ಕಾರಲ್ಲಿ ನಾವು ಟ್ರಿಪ್ಪಿಗೆ ಹೋಗ್ತೀವಲ್ವ, ಸೊ ಅದಕ್ಕೆ ನಾವು ರೋಡ್ ಟ್ರಿಪ್ ಅಂತ ಹೇಳ್ತೀವಿ. ಸೊ ನಾವು 10 ದಿನಗಳ ಕಾಲದವರೆಗೆ ನಾವು ರೋಡ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಆನ್ ಅ ರೋಡ್ ಟ್ರಿಪ್. ನೆಕ್ಸ್ಟ್, ಆಕಾಶ್ ವಾಸ್ ಅನ್ಎಂಪ್ಲಾಯ್ಡ್ ಫಾರ್ 5 months. ಅಂದರೆ 5 ತಿಂಗಳವರೆಗೆ ಆಕಾಶ್ಗೆ ಕೆಲಸ ಇರಲಿಲ್ಲ, ಅವನು ಕೆಲಸ ಇಲ್ಲದೆ ಇದ್ದ ಅಂತ ಹೇಳೋದಕ್ಕೆ, ಆ ಸ್ಪೆಸಿಫಿಕ್ ಆದ ಡ್ಯೂರೇಷನ್ ಹೇಳೋದಕ್ಕೂ ಕೂಡ ನಾವಿಲ್ಲಿ ಫಾರ್ ಅಂತ ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಶಿ ಫೌಟ್ ಕ್ಯಾನ್ಸರ್ ಫಾರ್ 4 years. ಅವಳು 4 ವರ್ಷಗಳ ಕಾಲ ಕ್ಯಾನ್ಸರ್ನಿಂದ ಬಳಲ್ತಿದ್ಲು, ಅಂದರೆ ಸ್ಟ್ರಗಲ್ ಮಾಡಿದ್ಲು ಅಂತ ಅರ್ಥ. ಇಲ್ಲೂ ಅಷ್ಟೇ 4 years, 4 ಅನ್ನೋದು ಒಂದು ಸ್ಪೆಸಿಫಿಕ್ ಆಗಿದೆ, ಆ ಟೈಮ್ ಡ್ಯೂರೇಷನ್. ಆ್ಯಂಡ್ ಇಯರ್ಸ್ ಅಂತ ಇದೆಯಲ್ಲ, ಲಾಸ್ಟ್ ಸೆಂಟೆನ್ಸ್ನಲ್ಲೂ ನಾವು ಮಂತ್ಸ್ ಅಂತ ಯೂಸ್ ಮಾಡಿದ್ವಿ, ಅದು ಟೈಮ್ ಇನ್ ವರ್ಡ್. ನಾನು ಹೇಳಿದ್ನಲ್ಲ ವರ್ಡ್ನಲ್ಲೂ ಕೂಡ ಟೈಮ್ ಬರುತ್ತಲ್ಲ, ಸೊ ಅದಕ್ಕೂ ಕೂಡ ನಾವಿಲ್ಲಿ ಫಾರ್ ಅಂತಲೇ ಯೂಸ್ ಮಾಡ್ತಾ ಇದ್ದೀವಿ. ಈಗ ಸಿನ್ಸ್ ಬಗ್ಗೆ ಕಲಿಯೋಣ.
ಸೊ ಸಿನ್ಸ್ ಅಂದರೆ ಏನು? ಸಿನ್ಸ್ ಸ್ಟಾರ್ಟಿಂಗ್ ಪಾಯಿಂಟ್. ನಾನು ಆಗಲೇ ಟೈಮ್ ಲೈನ್ ಮೂಲಕ ನಿಮಗೆ ಹೇಳಿದ್ನಲ್ವಾ, ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗಿಂದ ಅದು ಸ್ಟಾರ್ಟ್ ಆಗುತ್ತಲ್ಲ, ಸೊ ಆವಾಗ ಹೇಳುವಾಗಲೂ ಕೂಡ ನಾವು ಸಿನ್ಸ್ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆ ಟೈಮ್ ಹೇಳುವಾಗ ಅಥವಾ ಆ ಡೇಟ್ ಹೇಳುವಾಗ ಅಥವಾ ನಾವು ನೇಮ್ ಆಫ್ ದ ಮಂತ್, ನೇಮ್ ಆಫ್ ದ ಇಯರ್, ಯಾವಾಗ, ನೇಮ್ ಆಫ್ ದ ವೀಕ್, ಈ ರೀತಿ ಹೇಳುವಾಗಲೂ ಕೂಡ ನಾವು ಸಿನ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಹೆಸರು ಯೂಸ್ ಮಾಡ್ತೀವಲ್ಲ, ಸೊ ಯಾವಾಗ ಅಂತ ಹೇಳುವಾಗ. ಈಗ ಸಿನ್ಸ್ 6 o'clock, 6 ಗಂಟೆಯಿಂದ. ಓಕೆ, ಸಿನ್ಸ್ ಮಂಡೇ ಅನ್ನೋದು ನೇಮ್ ಆಫ್ ದ ವೀಕ್. ಆ ವೀಕ್, ಈ ವಾರದ ಹೆಸರೇನು? ವಾರ ಯಾವಾಗ? ಸೋಮವಾರ ವಾರದ ಒಂದು ಹೆಸರಲ್ವಾ. ಸೊ ಸಿನ್ಸ್ ಮಂಡೇ. ಸಿನ್ಸ್ 2002 ಅನ್ನೋದು ಒಂದು ವರ್ಷದ ಹೆಸರು. ಯಾವಾಗ? ಇದು ಕೂಡ ಸಿನ್ಸ್ ಅಂತ ಯೂಸ್ ಮಾಡಿದ್ವಿ. ಸಿನ್ಸ್ ಐ ಲೆಫ್ಟ್ ಮೈ ಜಾಬ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಹೇಳಿದೆ ಅಲ್ವಾ, ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ ನಾವು ಸಿನ್ಸ್ ಅಂತ ಯೂಸ್ ಮಾಡ್ತೀವಿ ಅಂತ. ಸಿನ್ಸ್ ಐ ಲೆಫ್ಟ್ ಮೈ ಜಾಬ್, ನಾನು ನನ್ನ ಕೆಲಸ ಬಿಟ್ಟಾಗ್ಲಿಂದ. ಸೊ ನೆಕ್ಸ್ಟ್ ಸೆಂಟೆನ್ಸ್, ನಾನು ನನ್ನ ಕೆಲಸ ಬಿಟ್ಟಾಗ್ಲಿಂದ ನಾನು ಉಪವಾಸ ಇದ್ದೀನಿ. ಅಥವಾ ನಾನು ನನ್ನ ಕೆಲಸ ಬಿಟ್ಟಾಗ್ಲಿಂದ, ಅದು ತುಂಬ ಹೆಕ್ಟಿಕ್ ಆಗಿತ್ತು ಆ ಕೆಲಸ, ಬಿಟ್ಟಾಗ್ಲಿಂದ ನಾನು ಸ್ವಲ್ಪ ಈಗ ಆರಾಮಾಗಿದ್ದೀನಿ. ಈ ರೀತಿ ಹೇಳುವಾಗ ಇದು ಕೂಡ ಸ್ಟಾರ್ಟಿಂಗ್ ಪಾಯಿಂಟ್. ನೆಕ್ಸ್ಟ್, ಸಿನ್ಸ್ ದ ಎಂಡ್ ಆಫ್ ದ ಲಾಸ್ಟ್ ಇಯರ್, ಕಳೆದ ವರ್ಷದ ಕೊನೆಯವರೆಗೂ, ಅಂದರೆ ಕಳೆದ ವರ್ಷ ಕೊನೆಯಿಂದನೂ ನಾನು ಇನ್ನೂ ಸ್ವಲ್ಪ ಸಾಲದಲ್ಲಿ ಇದ್ದೀನಿ. ಅಥವಾ ಕಡೆಯ ವರ್ಷ ಲಾಸ್ಟ್ ಇಯರ್ ಎಂಡಿಂಗಿಂದನೂ ನಾನು ಇವಾಗ ತುಂಬ ಚೆನ್ನಾಗಿದ್ದೀನಿ. ಸೊ ಈ ರೀತಿ ಇದು ಕೂಡ ಸ್ಟಾರ್ಟಿಂಗ್ ಪಾಯಿಂಟ್. ಕಳೆದ ವರ್ಷದಿಂದನೂ ಕಳೆದ ವರ್ಷದ ಎಂಡಿಂಗ್ ಪಾಯಿಂಟ್ ಯಾವಾಗ? ಸಿನ್ಸ್ ದ ಎಂಡ್ ಆಫ್ ದ ಲಾಸ್ಟ್ ಇಯರ್ ಐ ಆಮ್ ಗುಡ್, ಐ ಆಮ್ ರಿಚ್. ಈ ರೀತಿ ಹೇಳೋಕ್ಕೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇದೆಲ್ಲವೂ ಸ್ಟಾರ್ಟಿಂಗ್ ಪಾಯಿಂಟ್, ನೇಮ್ ಆಫ್ ದ ಮಂತ್, ನೇಮ್ ಆಫ್ ದ ಇಯರ್, ನೇಮ್ ಆಫ್ ದ ವೀಕ್, ಆ್ಯಂಡ್ ಇವನ್ ಯಾವಾಗ 6 o'clock, ಯಾವಾಗ ಅದು ಡ್ಯೂರೇಷನ್ ಹೇಳ್ತು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಾರ್ ಅನ್ನೋದು ಡ್ಯೂರೇಷನ್, ಕಾಲ, ಎಷ್ಟು ಸಮಯಗಳ ಕಾಲ, ಇದನ್ನು ಹೇಳುತ್ತೆ. ಸಿನ್ಸ್ ಅನ್ನೋದು ಯಾವಾಗಿಂದ, ಯಾವಾಗ, ಆ್ಯಂಡ್ ಸ್ಟಾರ್ಟಿಂಗ್ ಪಾಯಿಂಟ್, ಇದನ್ನ ಹೇಳುತ್ತೆ. ಓಕೆ, ಈಗ ಈ ಫ್ರೇಸಸ್ನ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ, ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಸೆಂಟೆನ್ಸಸ್ ಮೂಲಕ ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಣ. ಈ ಸೆಂಟೆನ್ಸ್ ನೋಡಿ, ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್ ಸಿನ್ಸ್ 6 o'clock. ಸೊ 6 ಗಂಟೆಯಿಂದನೂ, ಅಂದರೆ 6 ಗಂಟೆ ಅನ್ನೋದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ, 6 ಗಂಟೆಯಿಂದ ಅವರು ಕಂಟಿನ್ಯೂಸ್ ಆಗಿ ವಿಡಿಯೋ ಗೇಮ್ಸ್ ಆಡ್ತಾ ಇದ್ದಾರೆ ಅಂತ. ಓಕೆ, ಆ್ಯಂಡ್ ಯಾವಾಗಲೇ ಆಗಲಿ ನೀವು ಸಿನ್ಸ್ ಅನ್ನೋ ವರ್ಡ್ ಯೂಸ್ ಮಾಡುವಾಗ ಇಲ್ಲಿ ನೀವು ಹ್ಯಾವ್ ಬೀನ್ ಅನ್ನೋದನ್ನೇ ಯೂಸ್ ಮಾಡಬೇಕು. ದೇ ಆರ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್ ಸಿನ್ಸ್ 6 o'clock ಅಂತ ಯೂಸ್ ಮಾಡಿದರೆ ಪೂರ್ತಿ ಸೆಂಟೆನ್ಸ್ ತಪ್ಪಾಗುತ್ತೆ. ಓಕೆ, ದೇ ಹ್ಯಾವ್ ಬೀನ್ ಅಂತಲೇ ಯೂಸ್ ಮಾಡಬೇಕು. ಸಿನ್ಸ್ ಅಲ್ಲಿ ಯೂಸ್ ಮಾಡಿದಾಗ ಇಲ್ಲಿ ನೀವು ದೇ ಹ್ಯಾವ್ ಬೀನ್ ಅಂತಲೇ ಯೂಸ್ ಮಾಡಬೇಕು. ಸೊ ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್ ಸಿನ್ಸ್ 6 o'clock. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಐ ಹ್ಯಾವ್ ನಾಟ್ ಬೀನ್ ಕೀಪಿಂಗ್ ವೆಲ್ ಸಿನ್ಸ್ ಮಂಡೇ. ಸೊ ಐ ಹ್ಯಾವ್ ನಾಟ್ ಬೀನ್ ಕೀಪಿಂಗ್ ವೆಲ್ ಸಿನ್ಸ್ ಮಂಡೇ ಅಂದರೆ ನಾನು ಸೋಮವಾರದಿಂದನೂ ನನಗೆ ಹುಷಾರಿಲ್ಲ ಅಂತ ಅರ್ಥ. ನೀವು ಐ ಹ್ಯಾವ್ ನಾಟ್ ಬೀನ್ ಅಂತಲೇ ಯೂಸ್ ಮಾಡಬೇಕು. ಇಲ್ಲೂ ಕೂಡ ಹ್ಯಾವ್ ಬೀನ್ ಅಂತ ಬಂದಿದೆ, ಮಧ್ಯದಲ್ಲಿ ನಾಟ್ ಅಂತ ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ಐ ಆಮ್ ನಾಟ್ ಕೀಪಿಂಗ್ ವೆಲ್ ಸಿನ್ಸ್ ಮಂಡೇ ಅಂತ ಯೂಸ್ ಮಾಡಿದರೆ ಆ ಸೆಂಟೆನ್ಸ್ ತಪ್ಪಾಗುತ್ತೆ. ಸೊ ನೀವು ಐ ಹ್ಯಾವ್ ನಾಟ್ ಬೀನ್ ಕೀಪಿಂಗ್ ವೆಲ್ ಸಿನ್ಸ್ ಮಂಡೇ ಹೀಗೆ ಯೂಸ್ ಮಾಡಬೇಕು. ಈಗ ಈ ಸೆಂಟೆನ್ಸ್, ಐ ಹ್ಯಾವ್ ಬೀನ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ಸ್ ಸಿನ್ಸ್ ಮಾರ್ಚ್. ನಾನು ಮಾರ್ಚ್ ಇದೆಯಲ್ಲ, ಮಾರ್ಚ್ ಅನ್ನೋ ತಿಂಗಳು, ಮಾರ್ಚ್ ತಿಂಗಳಿಂದ ನಾನು ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಅಲ್ಲಿ ನಾನು ಸ್ವಲ್ಪ ದುಡ್ಡು ಹಾಕ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ಇಲ್ಲಿ ಹ್ಯಾವ್ ಬೀನ್ ಅಂತ ಏನಕ್ಕೆ ಯೂಸ್ ಮಾಡಿ ಅಂದರೆ, ಸಿನ್ಸ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ? ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಸಿನ್ಸ್ ಅನ್ನೋದು ಯಾವುದಾದ್ರೂ ಒಂದು ಕೆಲಸ ನಡೀತಾನೇ ಇದೆ, ಸೊ ಪಾಸ್ಟಿಂದನೂ ಅದಿನ್ನೂ ನಡೀತಾನೆ ಇದೆ, ಆವಾಗ ನಾವು ಸಿನ್ಸ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಐ ಹ್ಯಾವ್ ಬೀನ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ಸ್ ಸಿನ್ಸ್ ಮಾರ್ಚ್ ಅಂತ ಇದೆ. ಇಲ್ಲಿ ಹ್ಯಾವ್ ಬಿ ಅಂತ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ, ಈಗ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ ನಾನು, ಸಿನ್ಸ್ ಅಂತ ಯೂಸ್ ಯಾವಾಗ ಮಾಡ್ತೀವಿ? ಒಂದು ಕೆಲಸ ಪಾಸ್ಟ್ನಲ್ಲಿ ಆಗಿದೆ ಆ್ಯಂಡ್ ಇವಾಗಲೂ ಕೂಡ ಅದು ಕೆಲಸ ನಡೀತಾನೆ ಇದೆ. 2020ಯಲ್ಲಿ ನಾನು ಬಂದಿದ್ದೆ, 2023, 24 ಈಗಲೂ ಕೂಡ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ, ಅಂದರೆ ಇನ್ನೂ ಕೂಡ ಇದ್ದೀನಿ, ಅಲ್ಲಿ ಕಂಟಿನ್ಯೂಸ್ ಆಗಿ ಅದು ಆಗ್ತಾ ಇದೆ, ಅದಿದೆ.
ಸೊ ಅದನ್ನು ಹೇಳುವಾಗ ಸಿನ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಕಂಟಿನ್ಯೂಸ್ಲಿ ಯಾವುದಾದ್ರೂ ಕೆಲಸ ಆಗ್ತಿದೆ, ಏನಾದರೂ ಒಂದು ಸಿಚುಯೇಷನ್ ನಡೀತಾ ಇದೆ ಅಂದರೆ ಇಲ್ಲಿ ನಾವು ಹ್ಯಾವ್ ಬೀನ್ ಅನ್ನೋದನ್ನು ಯೂಸ್ ಮಾಡಲೇಬೇಕು. ಆ್ಯಮ್, ಆರ್ ಅನ್ನೋದನ್ನು ಯೂಸ್ ಮಾಡಿದರೆ ಆ ಸೆಂಟೆನ್ಸ್ ಕಂಪ್ಲೀಟ್ಲಿ ತಪ್ಪಾಗುತ್ತೆ. ಈವನ್ ದೋ ನೀವು ಸಿನ್ಸ್ ಅಥವಾ ಫಾರ್ ಅಂತ ಯೂಸ್ ಮಾಡಿದ್ರೂ ಇಲ್ಲಿ ನೀವು ಹ್ಯಾವ್ ಬೀನ್ ಅನ್ನೋದೇನೋ ತಪ್ಪು ಮಾಡಿದ್ರಿ ಅಂದರೆ ಸೊ ಪೂರ್ತಿ ಸೆಂಟೆನ್ಸ್ ತಪ್ಪಾಗುತ್ತೆ. ಸೊ ಸಿನ್ಸ್ ಅಂತ ಬಂದಾಗ ಅರ್ಥ ಮಾಡ್ಕೊಳ್ಳಿ, ಆ ಕೆಲಸ ನಡೀತಾ ಇದೆ ಕಂಟಿನ್ಯೂಸ್ ಆಗಿ, ಆವಾಗಿಂದನೂ ಇನ್ನೂ ನಡೀತಿದೆ. ಸೊ ಸಿನ್ಸ್ ಅಂತ ಯೂಸ್ ಮಾಡಿದ್ರಿ. ಸೊ ಅಲ್ಲಿ ಕಂಟಿನ್ಯೂಸ್ ಅಂತ ಬಂದಾಗ ಹ್ಯಾವ್ ಬೀನ್ ಅಂತ ಯೂಸ್ ಮಾಡಬೇಕು ಸೆಂಟೆನ್ಸ್ನಲ್ಲಿ. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ 2020 ಅಂದರೆ ನಾನು 2020ಇಂದನೂ ನಾನು ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ದೀನಿ, ಅಂದರೆ ಈಗಲೂ ಕೂಡ ನಾನು ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ಈಗ ನೆಕ್ಸ್ಟ್, ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಆನ್ ಯೂಟ್ಯೂಬ್ ಸಿನ್ಸ್ ಐ ಲೆಫ್ಟ್ ಮೈ ಜಾಬ್. ಸೊ ನಾನು ನನ್ನ ಜಾಬ್ ಬಿಟ್ಟಾಗ್ಲಿಂದ ಯೂಟ್ಯೂಬ್ನಲ್ಲಿ ನಾನು ಇಂಗ್ಲೀಷ್ನ ಹೇಳ್ಕೊಡ್ತಾ ಇದ್ದೀನಿ, ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ದೀನಿ. ಸೊ ನನ್ನ ಇಂಗ್ಲೀಷ್ ಟೀಚಿಂಗ್ ನಿಂತಿಲ್ಲ. ನಾನು ನನ್ನ ಕೆಲಸ ಜಾಬ್ ಮಾಡುವಾಗ ಇಂಗ್ಲೀಷ್ ಟೀಚ್ ಮಾಡ್ತಿದ್ದೆ, ಆದರೆ ಈಗ ಆ ಜಾಬ್ ಬಿಟ್ಟಾಗ್ಲಿಂದ ನಾನು ಯೂಟ್ಯೂಬ್ನಲ್ಲೂ ಕೂಡ ನನ್ನ ಇಂಗ್ಲೀಷ್ ಟೀಚಿಂಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಅದಕ್ಕೂ ಕೂಡ ನಾವು ಸಿನ್ಸ್ ಅಂತ ಯೂಸ್ ಮಾಡಿದ್ವಿ ಆ್ಯಂಡ್ ಹ್ಯಾವ್ ಬೀನ್ ಅಂತ ಯೂಸ್ ಮಾಡಿದ್ವಿ. ಅಥವಾ ಈ ರೀತಿನೂ ಹೇಳ್ಬೋದು, ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಆನ್ ಯೂಟ್ಯೂಬ್ ಸಿನ್ಸ್ ದ ಎಂಡ್ ಆಫ್ ಲಾಸ್ಟ್ ಇಯರ್. ದ ಎಂಡ್ ಆಫ್ ಲಾಸ್ಟ್ ಇಯರ್ ಅಂದರೆ ಯಾವುದು? ಡಿಸೆಂಬರ್. ಪ್ರತಿ ವರ್ಷದ ಎಂಡಿಂಗ್ ಮಂತ್ ಯಾವುದು? ಡಿಸೆಂಬರ್. ಸೊ ನಾವಿಲ್ಲಿ ಡಿಸೆಂಬರ್ ಅಂತ ಹೇಳೋದಿಲ್ಲ, ಎಂಡ್ ಆಫ್ ಲಾಸ್ಟ್ ಇಯರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಆನ್ ಯೂಟ್ಯೂಬ್ ಸಿನ್ಸ್ ದ ಎಂಡ್ ಆಫ್ ಲಾಸ್ಟ್ ಇಯರ್ ಅಂದರೆ ನಾನು ಲಾಸ್ಟ್ ಡಿಸೆಂಬರ್ ಅಂದರೆ ಹೋದ ವರ್ಷದ ನಾನು ಡಿಸೆಂಬರಿಂದ ಯೂಟ್ಯೂಬ್ನಲ್ಲಿ ನಾನು ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಈಗ ನನ್ನ ವಿಡಿಯೋನ ಒಂದು ಫೇವ್ರೆಟ್ ಪಾರ್ಟ್ ಯಾವುದು ಅಂದರೆ ಕ್ವಿಜ್. ಇದುವರೆಗೂ ನಾನು ನೀವು ಟೀಚ್ ಮಾಡಿದ್ನಲ್ಲ, ಸೊ ನಾನು ಒಂದು ಜಸ್ಟ್ 10 ನಿಮಗೆ ಒಂದು ಸೆಂಟೆನ್ಸ್ ಕೊಡ್ತೀನಿ. ಸೊ ಅದನ್ನು ನೀವು ಜಸ್ಟ್ ಸ್ಕ್ರೀನ್ಶಾಟ್ ತಗೊಳ್ಳಿ ಆ್ಯಂಡ್ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಎಲ್ಲ ಆನ್ಸರ್ ಬರ್ಕೊಂಬಿಡಿ. ಕ್ವೆಶನ್ ಫುಲ್ ನೀವು ಬರ್ಕೊಳ್ಳೋ ನೆಸಸರಿ ಇಲ್ಲ, ಜಸ್ಟ್ ಆನ್ಸರ್ 1 2 3 ಅಂತ ಆನ್ಸರ್ ಬರ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ನಾನು ಜೊತೆಲೇ ಅಂದರೆ ನಾವಿಬ್ಬರು ಜೊತೆಲೇ ಸೇರಿ ಇದನ್ನು ನಾವು ಈ ಆನ್ಸರ್ ಕೂಡ ನಾವು ಸಾಲ್ವ್ ಮಾಡೋಣ. ಆದರೆ ಫಸ್ಟ್ you try to answer this just to know whether you have understood or not, or if you are having any doubts you could ask me, you can ask me in the comment section. ಅಥವಾ ನಿಮಗೆ ನೀವೇ ಅಕಸ್ಮಾತ್ ಡೌಟ್ ಇದೆ ಅಂತ ಅನಿಸಿದರೆ ಅಗೇನ್ ವಿಡಿಯೋ ಬ್ಯಾಕ್ ಹೋಗಿ ಆ್ಯಂಡ್ from which point you have not understood you can catch that. Okay, you can clear your doubts. ಓಕೆ, ಈಗ ಬನ್ನಿ, ಈಗ ಈ ಕ್ವೆಶನ್ಸ್ ನಾನು ಕೊಡ್ತೀನಿ ಸೆಂಟೆನ್ಸಸ್ ಆ್ಯಂಡ್ ನೆಕ್ಸ್ಟ್ ಅದನ್ನು ಜೊತೆಲಿ ನಾವು ಸಾಲ್ವ್ ಮಾಡೋಣ. ಓಕೆ, ಆನ್ಸರ್ ಮಾಡಿದ್ರಾ? ಬರ್ಕೊಂಡಿದ್ದೀರಾ ಅಲ್ವಾ? ಸೊ ಬನ್ನಿ ಈ ಕ್ವೆಶನ್ಸ್ನೆಲ್ಲ ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಮೈ ಗ್ರ್ಯಾಂಡ್ ಪೇರೆಂಟ್ಸ್ ವಾಕ್ ಡ್ಯಾಶ್ 20 minutes a day. ಸೊ ಇದೇನಾಗುತ್ತೆ? ಡ್ಯೂರೇಷನ್ ಬರುತ್ತೆ, ಹೌದಲ್ವಾ? ಮೈ ಗ್ರ್ಯಾಂಡ್ ಪೇರೆಂಟ್ಸ್ ವಾಕ್ 20 minutes a day ಅಂದರೆ ಒಂದು ದಿನಕ್ಕೆ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ನನ್ನ ತಾತ ಅಜ್ಜಿ ಈ ರೀತಿ ಅವರು 20 ನಿಮಿಷಗಳ ಕಾಲ ವಾಕ್ ಮಾಡ್ತಾರೆ. ಸೊ ಇಲ್ಲಿ ಏನು ಬರಬೇಕು? ಡ್ಯೂರೇಷನ್ ಬಂದಾಗ ಫಾರ್ ಬರುತ್ತೆ. ಮೈ ಗ್ರ್ಯಾಂಡ್ ಪೇರೆಂಟ್ಸ್ ವಾಕ್ ಫಾರ್ 20 minutes a day. ಸೆಕೆಂಡ್ ಒನ್, ವಿ ಹ್ಯಾವ್ ಬೀನ್ ಡೇಟಿಂಗ್ ಡ್ಯಾಶ್ ಅ ಲಾಂಗ್ ಟೈಮ್. ನಾವು ಡೇಟಿಂಗ್ ಅಂದರೆ ಗೊತ್ತಲ್ವಾ? ಸೊ ಲವ್ ಮಾಡೋರು ಡೇಟಿಂಗ್ ಮೀಟ್ ಆಗೋದು ಇವೆಲ್ಲ ಮಾಡ್ತಾರಲ್ಲ. ಸೊ ನಾವು ಲಾಂಗ್ ಟೈಮ್ ಅಂದರೆ ಇದು ಕೂಡ ತುಂಬ ವರ್ಷಗಳ ಕಾಲ, ಡ್ಯೂರೇಷನ್ ಹೇಳುತ್ತೆ. ತುಂಬ ವರ್ಷಗಳಿಂದ ನಾವು ಡೇಟಿಂಗ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಬರುತ್ತೆ? ಡ್ಯೂರೇಷನ್ ಬಂದಾಗ ಫಾರ್ ಬರುತ್ತೆ. ಸೊ ವಿ ಹ್ಯಾವ್ ಬೀನ್ ಡೇಟಿಂಗ್ ಫಾರ್ ಅ ಲಾಂಗ್ ಟೈಮ್. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್ ಡ್ಯಾಶ್ ಮಾರ್ನಿಂಗ್. ಮಾರ್ನಿಂಗ್ ಏನದು? ಅದು ಯಾವಾಗ? ನೀನು ಯಾವಾಗ ವೇಟ್ ಮಾಡ್ತಿದ್ಯಾ ಟ್ರೈನ್ಗೋಸ್ಕರ? ಸೊ ಯಾವಾಗ ಅಂತ ಬಂದಾಗ ಏನು ಯೂಸ್ ಮಾಡಬೇಕು ಅಂತ ಹೇಳಿದ್ದೆ? ಇದು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಲ್ಲಿ ಸಿನ್ಸ್ ಅಂತ ಬರುತ್ತೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್ ಸಿನ್ಸ್ ಮಾರ್ನಿಂಗ್. ಮಾರ್ನಿಂಗ್ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಒಂದು ದಿನದಲ್ಲಿ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಈ ರೀತಿ ಇರುತ್ತಲ್ಲ, ಒಂದು ಹೊತ್ತಿನ ಹೆಸರು ಅದು, ಹೌದಲ್ವಾ? ಬೆಳಿಗ್ಗೆ ಹೊತ್ತಿನ ಹೆಸರು. ಸೊ ಮಾರ್ನಿಂಗ್. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದಕ್ಕೆ ನಾವು ಸಿನ್ಸ್ ಅಂತ ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಐ ಸ್ಟಡಿಡ್ ಫಾರ್ ದಿಸ್ ಟೆಸ್ಟ್ ಡ್ಯಾಶ್ 3 days ಸ್ಟ್ರೇಟ್. ಅಂದರೆ 3 ದಿನಗಳ ಕಾಲದವರೆಗೆ ನಾನು ಕಂಟಿನ್ಯೂಸ್ಲಿ ಟೆಸ್ಟಿಗೋಸ್ಕರ ಓದ್ತಾ ಇದ್ದೀನಿ. ಸೊ ಇಲ್ಲಿ ಏನು ಬರಬೇಕು? ಸ್ಪೆಸಿಫಿಕ್ ಆದ ಟೈಮ್ ಡ್ಯೂರೇಷನ್ ಇದೆ.
ಸೊ ಇಲ್ಲಿ ನಾವು ಫಾರ್ ಅಂತ ಯೂಸ್ ಮಾಡ್ತೀವಿ. ಐ ಸ್ಟಡಿಡ್ ಫಾರ್ ದಿಸ್ ಟೆಸ್ಟ್ ಫಾರ್ 3 days ಸ್ಟ್ರೇಟ್. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಈ ಸೆಂಟೆನ್ಸ್ನಲ್ಲಿ ಸ್ಟಡೀಡ್ ಆದಮೇಲೆ ಫಾರ್ ಅಂತ ಇದೆ, ಸೊ ಇಲ್ಲಿ ಆನ್ಸರ್ ಕೂಡ ಫಾರ್ ಅಂತ ನಾವು ಯೂಸ್ ಮಾಡಬಹುದಾ ಅಂತ. ಎಸ್, ನೀವು ಯೂಸ್ ಮಾಡಬಹುದು, ಬಿಕಾಸ್ ನಾವಿಲ್ಲಿ ಟೈಮ್ ಡ್ಯೂರೇಷನ್ ಹೇಳ್ತಾ ಇದ್ದೀವಿ. ಸೊ ಟೈಮ್ ಡ್ಯೂರೇಷನ್ ಹೇಳುವಾಗ ನಾವಿಲ್ಲಿ ಫಾರ್ ಅಂತ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಮೈ ಫ್ಯಾಮಿಲಿ ಹ್ಯಾಸ್ ಲಿವ್ಡ್ ಇನ್ ಡೆಲ್ಲಿ ಡ್ಯಾಶ್ ಲಾಸ್ಟ್ ಮಾರ್ಚ್. ನನ್ನ ಫ್ಯಾಮಿಲಿ ಲಾಸ್ಟ್ ಮಾರ್ಚ್ ಅಂದರೆ ಕೊನೆಯ, ಅಂದರೆ ಲಾಸ್ಟ್ ಇಯರ್ ಮಾರ್ಚ್ ಅಂತ ಅರ್ಥ. ಮಾರ್ಚಿಂದ ನನ್ನ ಫ್ಯಾಮಿಲಿ ಡೆಲ್ಲಿಯಲ್ಲಿ ಇದ್ದಾರೆ, ಜೀವಿಸ್ತಿದ್ದಾರೆ ಅಥವಾ ಡೆಲ್ಲಿಯಲ್ಲಿ ಇದ್ದಾರೆ ಅಂತ. ಸೊ ಇಲ್ಲಿ ಏನಿದೆ, ಮಾರ್ಚ್ ಅನ್ನೋದೇನು, ಒಂದು ಮಂತ್ನ ಹೆಸರು. ಯಾವಾಗಿಂದ? ಮಾರ್ಚಿಂದ. ಸೊ ಇಲ್ಲಿ ಏನು ಬರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಮಾರ್ಚ್. ಆ್ಯಂಡ್ ನಿಮಗೆ ಅಷ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ ನಿಮಗೆ ಹೊಳಿಲಿಲ್ಲ ಅಂದರೆ ಮಾರ್ಚ್ ಅನ್ನೋದು ಒಂದು ತಿಂಗಳ ಹೆಸರು. ಸೊ ಆ ರೀತಿ ಕೂಡ ನೀವು ಫ್ಲ್ಯಾಶ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಸಿನ್ಸ್ ಅಂತ ಬರುತ್ತೆ. ಮೈ ಫ್ಯಾಮಿಲಿ ಹ್ಯಾಸ್ ಲಿವ್ಡ್ ಇನ್ ಡೆಲ್ಲಿ ಸಿನ್ಸ್ ಲಾಸ್ಟ್ ಮಾರ್ಚ್. ನೆಕ್ಸ್ಟ್, ಐ ಹ್ಯಾವ್ ಬೀನ್ ಕಾಲಿಂಗ್ ಯು ಡ್ಯಾಶ್ ಹಾಫ್ ಆನ್ ಅವರ್. ಅರ್ಧ ಗಂಟೆಗಳಿಂದನೂ ನಾನು ನಿನಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಸೊ ಏನದು? ಫಾರ್ ಅಂತ ಬರುತ್ತೆ, ಯಾಕಂದರೆ ಇಲ್ಲಿ ಟೈಮ್ ಡ್ಯೂರೇಷನ್ ಹೇಳ್ತಾ ಇದೆ. ಹಾಫ್ ಆನ್ ಅವರ್ ಅನ್ನೋದು ಒಂದು ಅರ್ಧ ಗಂಟೆಯಿಂದನೂ ಸ್ಪೆಸಿಫಿಕ್ ಆದ ಟೈಮ್ ಇದೆ. ಸೊ ಅದಕ್ಕೆ ನಾವು ಫಾರ್ ಅಂತ ಯೂಸ್ ಮಾಡಿದ್ವಿ. ನೆಕ್ಸ್ಟ್, ಮೈ ಮದರ್ ಹ್ಯಾಸ್ ಬೀನ್ ಸಿಕ್ ಡ್ಯಾಶ್ ಲಾಸ್ಟ್ ಟ್ಯೂಸ್ಡೇ. ಹೋದ ಟ್ಯೂಸ್ಡೇಯಿಂದನೂ ನಮ್ಮ ತಾಯಿಗೆ ಹುಷಾರಿಲ್ಲ. ಸೊ ಏನು ಬರುತ್ತೆ ಅದು? ಟ್ಯೂಸ್ಡೇ ಅನ್ನೋದೇನು? ಒಂದು ವಾರದ ಹೆಸರು, ರೈಟ್? ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ ಹೌದು. ಸೊ ನಾವಿಲ್ಲಿ ಸಿನ್ಸ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ದೇ ವೆಂಟ್ ಆನ್ ಅ ವೆಕೇಶನ್ ಡ್ಯಾಶ್ 2 weeks. ಅವರು 2 ವಾರ ವೆಕೇಶನ್ಗೆ ಹೋಗಿದ್ರು. ಸೊ ಇಲ್ಲಿ ಎಷ್ಟು ವಾರ? 2 ವಾರ. ಇದೇನು ಬರುತ್ತೆ? ಟೈಮ್ ಡ್ಯೂರೇಷನ್ ತೋರಿಸ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಫಾರ್ ಅಂತ ಯೂಸ್ ಮಾಡಿದ್ವಿ. ಐ ಹ್ಯಾವೆಂಟ್ ಬೀನ್ ಟು ದ ಜಿಮ್ ಡ್ಯಾಶ್ ಲಾಸ್ಟ್ ವೀಕ್. ಹೋದ ವಾರದಿಂದಲೂ ನಾನು ಜಿಮ್ಗೆ ಹೋಗಿಲ್ಲ. ಸೊ ಇದೇನಾಗುತ್ತೆ? ಸ್ಟಾರ್ಟಿಂಗ್ ಪಾಯಿಂಟ್. ಯಾವಾಗಿಂದ? ಯಾವಾಗ ಅನ್ನೋ ಕ್ವೆಶನ್ಗೆ ನೀನು ಏನೇನೆಲ್ಲ ಆನ್ಸರ್ ಮಾಡುತ್ತಲ್ಲ, ಸೊ ಆವಾಗ ಸಿನ್ಸ್ ಅಂತಲೇ ಬರುತ್ತೆ, ಅಂದರೆ ನಾವು ಟೈಮ್ ಹೇಳುವಾಗ. ಐ ಹ್ಯಾವೆಂಟ್ ಬೀನ್ ಟು ಜಿಮ್, ನಾನು ಹೋದ ವಾರದಿಂದ ಜಿಮ್ಮಿಗೆ ಹೋಗಿಲ್ಲ. ಸೊ ಅಲ್ಲಿ ಆನ್ಸರ್ ಸಿನ್ಸ್. ಐ ಹ್ಯಾವೆಂಟ್ ಬೀನ್ ಟು ದ ಜಿಮ್ ಸಿನ್ಸ್ ಲಾಸ್ಟ್ ವೀಕ್. ಕ್ಲಿಯರ್? ಐ ಹೋಪ್ ನಿಮಗೆ ಇದರಿಂದ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಐ ಹೋಪ್ ನೀವು ಪೂರ್ತಿ ಫುಲ್ 10 out of 10 ನಿಮಗೆ ಸ್ಕೋರ್ ಆಗಿದೆ ಅಂತಲೂ ಅಂದ್ಕೋತೀನಿ. ಯಾರಿಗೆಲ್ಲ ಆಗಿಲ್ವಲ್ಲ, ಇಟ್ಸ್ ಓಕೆ, ನೋ ವರೀಸ್. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ. ಫಾರ್ ಅನ್ನೋದು ಡ್ಯೂರೇಷನ್ ಹೇಳುತ್ತೆ, ಆ್ಯಂಡ್ ಸಿನ್ಸ್ ಅನ್ನೋದು ನೇಮ್ಸ್ ಹೇಳುತ್ತೆ, ನೇಮ್ ಆಫ್ ದ ವೀಕ್, ಮಂತ್, ಇಯರ್, ಹೀಗೆ. ಆ್ಯಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳುತ್ತೆ. ಜಸ್ಟ್ ಇಷ್ಟನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವತ್ತೂ ತಪ್ಪಾಗೋದಿಲ್ಲ. ಆ್ಯಂಡ್ ಸಿನ್ಸ್ ಅಂತ ಬಂದಾಗ ನೀವು ಹ್ಯಾವ್ ಬೀನ್ ಅಂತ ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ಈಗ ನಿಮಗೆ ಹೋಮ್ವರ್ಕ್ ಇದೆ. ಜಸ್ಟ್ ಕಾಮೆಂಟ್ನಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕಾಗುತ್ತೆ. ನಾನು ಕೇಳ್ತೀನಿ, ಆ ಕ್ವೆಶನಿಗೆ ರೈಟ್ ಆನ್ಸರ್ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೌ ಲಾಂಗ್ ಹ್ಯಾವ್ ಯು ಬೀನ್ ಸ್ಟಡಿಯಿಂಗ್ ಇಂಗ್ಲೀಷ್? ಅಂದರೆ ನೀವು ಎಷ್ಟು ವರ್ಷದಿಂದ ಇಂಗ್ಲೀಷನ್ನು ಕಲಿತಾ ಇದ್ದೀರಾ ಅಂತ ಅರ್ಥ. ಇದಕ್ಕೆ ಫಾರ್ ಬರಬೇಕಾ, ಸಿನ್ಸ್ ಬರಬೇಕಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಸೆಂಟೆನ್ಸ್, ಕಂಪ್ಲೀಟ್ ಸೆಂಟೆನ್ಸ್ ಮೂಲಕ. ನೆಕ್ಸ್ಟ್, ಫಾರ್ ಹೌ ಲಾಂಗ್ ಹ್ಯಾವ್ ಯು ಸಬ್ಸ್ಕ್ರೈಬ್ ಟು ನಿಖಿತಾ ಪ್ರಿಯಾಸ್ ಈಸಿ ಇಂಗ್ಲೀಷ್? ಅಂದರೆ ನನ್ನ ಚಾನೆಲ್ಗೆ ನೀವು ಯಾವಾಗಿಂದ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್, ಹೌ ಲಾಂಗ್ ಹ್ಯಾವ್ ಯು ಬೀನ್ ವಾಚಿಂಗ್ ಇಂಗ್ಲೀಷ್ ಲೆಸನ್ಸ್ ಫ್ರಮ್ ನಿಖಿತಾ ಪ್ರಿಯಾಸ್ ಈಸಿ ಇಂಗ್ಲೀಷ್ ಚಾನಲ್ ಅಥವಾ ಫ್ರಮ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ಈ ಮೂರೂ ಇದೆ. ಈ ಮೂರಲ್ಲಿ ನಿಮಗೆ ಎಲ್ಲೆಲ್ಲಿ ಫಾರ್ ಹಾಕಬೇಕು, ಎಲ್ಲೆಲ್ಲಿ ಸಿನ್ಸ್ ಹಾಕಬೇಕು ಅಂತ ನಿಮಗೆ ಗೊತ್ತಾಗುತ್ತೆ, ಅರ್ಥ ಆಗಿದ್ರೆ. ಆ್ಯಂಡ್ ಇದನ್ನು ಆನ್ಸರ್ ಮಾಡಿ. ಐ ಹೋಪ್ ನೀವು ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿದೆ. ಆ್ಯಂಡ್ ಈ ವಿಡಿಯೋ ಮೂಲಕ ನಿಮಗೆ ಸಿನ್ಸ್ ಆ್ಯಂಡ್ ಫಾರ್ಗೆ ಏನೇ ಡಿಫ್ರೆನ್ಸ್ ಆ್ಯಂಡ್ ಡೌಟ್ಸ್ ಏನೇ ಇದ್ರೂ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಆ್ಯಂಡ್ ನಾನು ನಿಮಗೋಸ್ಕರ, ಸ್ಪೆಷಲಿ ನಿಮಗೋಸ್ಕರ ಫ್ರೀ ಕ್ಲಾಸಸ್ ತೊಗೋತಾ ಇದ್ದೀನಿ. ಲೈವ್ ಕ್ಲಾಸಸ್, ಆನ್ಲೈನ್ ಫ್ರೀ. ಮೇ ಬಿ ಅದರಲ್ಲಿ ಗ್ರಾಮರ್ ಕೂಡ ಟೀಚ್ ಮಾಡ್ತೀನಿ, ವೊಕ್ಯಾಬ್ಯುಲರಿ ಕೂಡ ಟೀಚ್ ಮಾಡ್ತೀನಿ. ವೊಕ್ಯಾಬ್ಯುಲರಿ ಇಂಗ್ಲೀಷ್ನಲ್ಲಿ ತುಂಬ ಇಂಪಾರ್ಟೆಂಟ್. ವೊಕ್ಯಾಬ್ಯುಲರಿ ಅಂದರೆ ವರ್ಡ್ಸ್. ಇಂಗ್ಲೀಷ್ನಲ್ಲಿ ವರ್ಡ್ಸ್ ಬರಲಿಲ್ಲ ಅಂದರೆ ನಿಮಗೆ ಮಾತಾಡೋಕ್ಕೆ ಆಗೋದಿಲ್ಲ. ಸೊ ಅದನ್ನು ಟೀಚ್ ಮಾಡ್ತೀನಿ, ಸೆಂಟೆನ್ಸಸ್ ಕೂಡ ಟೀಚ್ ಮಾಡ್ತೀನಿ. ಸೊ ಲೈವ್ ಕ್ಲಾಸ್ ಪ್ಲೀಸ್ ಜಾಯ್ನ್ ಆಗಿ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನ ಶೇರ್ ಮಾಡಿ. ಆ್ಯಂಡ್ ಅಲ್ಲೂ ಕೂಡ ನಾವು ಕಲಿಯೋಣ. ನನ್ನ ಈ
ಪ್ರೀ ರೆಕಾರ್ಡೆಡ್ ವೀಡಿಯೋಸ್ನಲ್ಲೂ ಕೂಡ ನಾವು ಕಲಿಯೋಣ. ಆ್ಯಂಡ್ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರೋಣ. ಆ್ಯಂಡ್ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಇಂಗ್ಲೀಷ್ ನಾವು ಫ್ಲೂಯೆಂಟ್ ಆಗಿ ಮಾತಾಡ್ತೀವಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.